ರಾಮ ಜನ್ಮಭೂಮಿ ಅಯೋಧ್ಯೆಗೆ ಇವತ್ತು ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದು ಅಯೋಧ್ಯೆ ಏರ್ಪೋರ್ಟ್ ಮತ್ತು ಅಯೋಧ್ಯೆ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಯಾಗುತ್ತಾ ಇದೆ. 15,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಪ್ರಧಾನಿ ನಮೋ ಚಾಲನೆ ಕೊಡಲಿದ್ದಾರೆ. ಭವ್ಯವಾದ ರಾಮ ಮಂದಿರದ ಉದ್ಘಾಟನೆಗೂ ಮುನ್ನ ಅದಕ್ಕೆ ಸಂಪರ್ಕ ಕಲ್ಪಿಸುವ ಬರಲಿರುವ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಸುಸಜ್ಜಿತ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ ಎಲ್ಲವೂ ಕೂಡ ಸಜ್ಜಾಗಿದೆ. ಇಂದು ಲೋಕಾರ್ಪಣೆಯಾಗ್ತಾ ಇದೆ ಪ್ರಧಾನಿಯಿಂದ. 15,000 ಕೋಟಿ ವೆಚ್ಚದ ಯೋಜನೆ ಇದು. ಏರ್ಪೋರ್ಟ್ನಿಂದ ರೈಲ್ವೆ ನಿಲ್ದಾಣದವರೆಗೆ ಅಯೋಧ್ಯೆಯಲ್ಲಿ 15 ಕಿಲೋಮೀಟರ್ ಮೋದಿ ರೋಡ್ ಶೋ. ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಅಯೋಧ್ಯೆಗೆ ಮೋದಿ ಭೇಟಿ ಕೊಡ್ತಾ ಇರೋದು. ಹಲವು ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಗಾಗಿ ಪ್ರಧಾನಿ ಭೇಟಿ ಕೊಡ್ತಿದ್ದಾರೆ. 6 ವಂದೇ ಭಾರತ್ ರೈಲು, 2 ಅಮೃತ್ ಭಾರತ್ ರೈಲುಗಳಿಗೆ ಚಾಲನೆ ಸಿಗಲಿದೆ. 2,180 ಕೋಟಿ ರೂಪಾಯಿ ವೆಚ್ಚದ ಟೌನ್ಶಿಪ್ ಯೋಜನೆಗೆ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದಾರೆ ಪ್ರಧಾನಿ. ಅಯೋಧ್ಯೆಯಲ್ಲಿ ನಮೋ ಇಂದು ಇರಲಿದ್ದು ಮೋದಿ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. 15 ಕಿಲೋಮೀಟರ್ ರೋಡ್ ಶೋ ನಡೆಯಲಿದೆ ಎನ್ನುವ ಮಾಹಿತಿ. 2,180 ಕೋಟಿ ವೆಚ್ಚದ ಟೌನ್ಶಿಪ್ ಯೋಜನೆಗೆ ಶಂಕುಸ್ಥಾಪನೆಯಾಗುತ್ತೆ. ಅಯೋಧ್ಯೆ ಏರ್ಪೋರ್ಟ್ ಲೋಕಾರ್ಪಣೆಯಾಗುತ್ತೆ. ರೈಲ್ವೆ ನಿಲ್ದಾಣ ಲೋಕಾರ್ಪಣೆಯಾಗುತ್ತೆ. ದೃಶ್ಯಗಳೆಲ್ಲ ನೋಡ್ತಾ ಇದ್ದೀವಿ. ಪ್ರಧಾನಿ ಸ್ವಾಗತಕ್ಕೆ ಸಕಲ ಸಿದ್ಧತೆಯಾಗಿದೆ. ರಾಮ ಮಂದಿರ ಕೂಡ ಉದ್ಘಾಟನೆಯಾಗುವುದಕ್ಕೆ ಸಿದ್ಧತೆಯಾಗಿದೆ. 6,500 ಚದರ ಮೀಟರ್ ಇರುವಂತಹ ವಿಮಾನ ನಿಲ್ದಾಣ. ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನೇ ಹೋಲುವಂತಿರೋದು. ಅದೇ ರೀತಿಯ ವಾಸ್ತುಶಿಲ್ಪವನ್ನ ಇಲ್ಲಿ ನಿರ್ಮಿಸಲಾಗಿರುವಂಥದ್ದು. LED ಲೈಟಿಂಗ್, ಮಳೆ ನೀರು ಕೊಯ್ಲು ಸೇರಿದಂತೆ ಹಲವು ಸೌಲಭ್ಯ ಇದೆ. ಅಯೋಧ್ಯೆ ಸಂಪರ್ಕಿಸುವಂತಹ 2 ಅಮೃತ್ ಭಾರತ್ ರೈಲುಗಳ ಕೂಡ ಇಂದು ಚಾಲನೆ ದೊರೆಯುತ್ತೆ ಪ್ರಧಾನಿಯಿಂದ. ಜೊತೆಗೆ 6 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಚಾಲನೆ ಕೊಡಲಿದ್ದಾರೆ. ಅಮೃತ್ ಭಾರತ್ ರೈಲಲ್ಲಿ ವಂದೇ ಭಾರತ್ ರೈಲಿಗಿಂತಲೂ ಕೂಡ ಹೆಚ್ಚಿನ ಸೌಲಭ್ಯ ಇದೆ. 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಿರುವಂತಹ ರೈಲ್ವೆ ನಿಲ್ದಾಣ ಇಂದು ಪ್ರಧಾನಿಯಿಂದ ಉದ್ಘಾಟನೆಯಾಗುತ್ತೆ. 3 ಮಹಡಿಯ ರೈಲ್ವೆ ನಿಲ್ದಾಣದಲ್ಲಿ ಫುಡ್ ಕೋರ್ಟ್ ಸೇರಿದಂತೆ ಹಲವು ಸೌಲಭ್ಯ ಇದೆ. ಜೊತೆಗೆ ಅಯೋಧ್ಯೆಯಲ್ಲಿ ನವೀಕರಣ ಮಾಡಲಾದ 4 ರಸ್ತೆಗಳ ಉದ್ಘಾಟನೆ ಕೂಡ ಆಗ್ತಾ ಇದೆ. ಮೆಡಿಕಲ್ ಕಾಲೇಜ್, ತ್ಯಾಜ್ಯ ಸಂಸ್ಕರಣಾ ಘಟಕ ಇದೆಲ್ಲದರ ಉದ್ಘಾಟನಾ ಕಾರ್ಯ ಇದ್ದು 2,180 ಕೋಟಿ ವೆಚ್ಚದ ಗ್ರೀನ್ ಫೀಲ್ಡ್ ಟೌನ್ಶಿಪ್ ನಿರ್ಮಾಣಕ್ಕೆ ಪ್ರಧಾನಿಯಿಂದ ಶಂಕುಸ್ಥಾಪನೆ. 300 ಕೋಟಿ ರೂಪಾಯಿ ವೆಚ್ಚದ ವಶಿಷ್ಠ ಕುಂಜ ವಸತಿ ಯೋಜನೆಗೂ ಕೂಡ ಅಡಿಗಲ್ಲು ಹಾಕ್ತಾರೆ. ಹೀಗೆ ಹಲವು ಕಾರ್ಯಕ್ರಮಗಳು ಪ್ರಧಾನಿಯಿಂದ ಲೋಕಾರ್ಪಣೆಯಾಗಲಿದೆ. 11:15ಕ್ಕೆ ಅಯೋಧ್ಯೆಗೆ ಏರ್ಪೋರ್ಟ್ಗೆ ಆಗಮಿಸುತ್ತಾರೆ ಪ್ರಧಾನಿ. ಹಲವು ಕಾರ್ಯಕ್ರಮಗಳು. ಅಯೋಧ್ಯೆ ಏರ್ಪೋರ್ಟ್ ಉದ್ಘಾಟನೆ ಪ್ರಮುಖವಾಗಿ 11:20ಕ್ಕೆ ನೆರವೇರುತ್ತೆ. 15 ಕಿಲೋಮೀಟರ್ ರೋಡ್ ಶೋ 11:25ಕ್ಕೆ ಏರ್ಪೋರ್ಟ್ನಿಂದ ರೈಲ್ವೆ ನಿಲ್ದಾಣದವರೆಗೆ 15 ಕಿಲೋಮೀಟರ್. ನಂತರ ಮಧ್ಯಾಹ್ನ 12:15ಕ್ಕೆ ರೋಡ್ ಶೋ ಅಂತ್ಯ ಆಗುತ್ತೆ. ರೈಲ್ವೆ ನಿಲ್ದಾಣದವರೆಗೆ ಬಂದು ಅಲ್ಲಿ ರೈಲ್ವೆ ನಿಲ್ದಾಣವನ್ನ ಉದ್ಘಾಟಿಸ್ತಾರೆ ಪ್ರಧಾನಿ 12:15ಕ್ಕೆ. ನಂತರ 12:30ಕ್ಕೆ ಅಮೃತ್ ಭಾರತ್ ರೈಲು ಹಾಗೂ 6 ವಂದೇ ಭಾರತ್ ರೈಲಿಗೆ ಚಾಲನೆ. ಹಾಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ಭಾಗಿಯಾಗ್ತಾರೆ. ಯುಪಿ ಅಭಿವೃದ್ಧಿಗೆ 15,700 ಕೋಟಿ ವೆಚ್ಚದ ಯೋಜನೆಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಧ್ಯಾಹ್ನ 1:30ಕ್ಕೆ ನೆರವೇರಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಯಾಗುವುದಕ್ಕೆ ದಿನಗಣನೆ ಶುರುವಾಗಿರುವ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಅದಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸುವ್ಯವಸ್ಥಿತ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಹಳಷ್ಟು ಯೋಜನೆಗಳು ಇವೆಲ್ಲವೂ ಕೂಡ ಲೋಕಾರ್ಪಣೆಯಾಗ್ತಾ ಇರುವಂತಹ ಒಂದು ಸಂದರ್ಭ. ಅಯೋಧ್ಯೆ ನಿಜಕ್ಕೂ ಕೂಡ ಬದಲಾಗುವಂತಹ ಸಂದರ್ಭ ಅನ್ಸುತ್ತೆ. ಬದಲಾಗಿದೆ ಈಗ ಆಲ್ರೆಡಿ ಬಹಳಷ್ಟು. ಅದೆಲ್ಲದಕ್ಕೂ ಇವತ್ತು ಪ್ರಧಾನಿ ಸಾಕ್ಷಿಯಾಗ್ತಾರಾ? ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಅಯೋಧ್ಯೆಗೆ ಪ್ರಧಾನಿ ಮೋದಿ ಭೇಟಿ? ಭವನ ಕೋಟ್ಯಾಂತರ ಜನರ ಒಂದು ನಿರೀಕ್ಷೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಅಂತಕ್ಕಂಥದ್ದು. ಕೋರ್ಟ್ನ ತೀರ್ಪಿನ ನಂತರ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗ ಜನವರಿ 23ಕ್ಕೆ
ಅದರ ಒಂದು ಉದ್ಘಾಟನೆ ಕೂಡ ಆಗಲಿದೆ. ಅದಕ್ಕಿಂತ ಮುಂಚೆ ಅತ್ಯಂತ ತ್ವರಿತಗತಿಯಲ್ಲಿ 2022ರಲ್ಲಿ ಕಾಮಗಾರಿ ಆರಂಭ ಆಗಿತ್ತು. ಸುಮಾರು 16ರಿಂದ 17 ತಿಂಗಳ ಅವಧಿಯಲ್ಲಿ ಅಯೋಧ್ಯೆ ಮತ್ತು ಫೈಜಾಬಾದ್ ಮಧ್ಯೆ ಒಂದು ಭವ್ಯ ವಿಮಾನ ನಿಲ್ದಾಣ ಕೂಡ ತಲೆ ಎತ್ತಿದೆ. 65,000 ಸ್ಕ್ವೇರ್ ಮೀಟರ್ ವ್ಯಾಪ್ತಿಯ ಒಂದು ದೊಡ್ಡ ಪ್ರದೇಶದಲ್ಲಿ ಸುಮಾರು 50 ಲಕ್ಷ ಜನರನ್ನ ಪ್ರತಿ ವರ್ಷ ಅಲ್ಲಿ ಬಂದು ಇಳಿಬಹುದು ಅಂತಕ್ಕಂತ ಒಂದು ದೊಡ್ಡ ಏರ್ಪೋರ್ಟ್ ನಿರ್ಮಾಣ ಆಗಿದೆ. ಇವತ್ತು 11:15ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದೇ ವಿಮಾನ ನಿಲ್ದಾಣದಲ್ಲಿ ದಿಲ್ಲಿಯಿಂದ ಬಂದು ಇಳಿಯುವ ಮೊದಲ ಯಾತ್ರಿಕರಾಗಲಿದ್ದಾರೆ. 11:20ಕ್ಕೆ ಅಧಿಕೃತವಾಗಿರ್ತಕ್ಕಂಥ ಉದ್ಘಾಟನೆಯನ್ನ ಕೂಡ ಏರ್ಪೋರ್ಟ್ ಮಾಡಲಿದ್ದಾರೆ. ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನುವ ರೀತಿಯಲ್ಲಿ ಅದಕ್ಕೊಂದು ಹೆಸರನ್ನ ಕೂಡ ಕೊಡಲಾಗಿದೆ. ಶ್ರೀರಾಮ್ ಏರ್ಪೋರ್ಟ್ ಅನ್ನೋದು ಕೊಡಬೇಕು ಅಂತಕ್ಕಂಥದ್ದಿತ್ತು. ಆದ್ರೆ ಮೊದಲೇ 2012ರ ಸಂದರ್ಭದಲ್ಲೇ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೆದಿದ್ರಿಂದ ಅದಕ್ಕೆ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದನ್ನ ಕರೀಲಾಗ್ತಾ ಇದೆ. ಇಲ್ಲಿಯವರೆಗೆ ಪ್ರತಿಮಾ ಅಯೋಧ್ಯೆಗೆ ಒಂದು ಲಕ್ನೋಗೆ ಹೋಗಿ ಇಳಿಬೇಕಿತ್ತು, ನಂತರ ಬೈ ರೋಡ್ ಹೋಗ್ಬೇಕಿತ್ತು, ಅಥವಾ ವಾರಣಾಸಿಗೆ ಹೋಗಿ ವಾರಣಾಸಿಯಿಂದ ಪ್ರಯಾಗರಾಜ್ ಮೂಲಕ ಅಯೋಧ್ಯೆಗೆ ಹೋಗ್ತಕ್ಕಂತ ಒಂದು ಅನಿವಾರ್ಯತೆ ಇತ್ತು. ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಒಂದು ಭವ್ಯ ಏರ್ಪೋರ್ಟ್ ಅನ್ನ ನಿರ್ಮಿಸಲಾಗಿದೆ. ಜನವರಿ 10ರಿಂದ ಅಲ್ಲಿ ಯಾತ್ರಿಕರು ನೇರವಾಗಿ ಹೋಗಿ ದೇಶದ ಯಾವುದೇ ಭಾಗಗಳಿಂದ ಹೋಗಿ ಅಲ್ಲಿ ಇಳಿಯುವ ಒಂದು ವಿಮಾನಗಳನ್ನ ಕನೆಕ್ಟಿವಿಟಿಯನ್ನ ಕೂಡ ಈಗಾಗಲೇ ಮಾಡ್ಲಾಗ್ತಾ ಇದೆ. ದಿಲ್ಲಿ, ಮುಂಬೈ, ಬಹುತೇಕ ಬೆಂಗಳೂರಿಂದ ಕೂಡ ಜನವರಿ 23ರ ನಂತರ ಒಂದು ವಿಮಾನ ನೇರವಾಗಿ ಬೆಂಗಳೂರಿನಿಂದ ಜನರನ್ನ ಅಯೋಧ್ಯೆಗೆ ಕೂಡ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಒಂದು ಹಾಗೆ ನೆನಪಂತ ಮಾಡ್ಕೊಳ್ಳೋದಾದ್ರೆ ತ್ರೇತಾಯುಗದಲ್ಲಿ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಒಟ್ಟಾರೆ ಅದು ಪುರಾಣ ಅಂತ ಕರಿತಿರೋ ಹೇಗೋ ಅದು ಒಟ್ಟು ಲಂಕಾದಿಂದ ಮೊದಲ ಪುಷ್ಪಕ ವಿಮಾನ ಹೋಗಿ ಅಯೋಧ್ಯದಲ್ಲಿ ತ್ರೇತಾಯುಗದಲ್ಲಿ ಇಳಿದಿತ್ತು. ರಾವಣರ ಯುದ್ಧದಲ್ಲಿ ರಾಮ ಜಯಗಳಿಸಿದ ನಂತರ ರಾಮ ಲಕ್ಷ್ಮಣ ಸೀತೆಯರು ಆ ಪುಷ್ಪಕ ವಿಮಾನದಲ್ಲಿ ಬಂದು ಲಂಕೆಯಿಂದ ನೇರವಾಗಿ ಅಯೋಧ್ಯೆಯಲ್ಲಿ ಇಳಿದಿದ್ರು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಒಂದ್ ಸ್ವಲ್ಪ ನಾವು ಸಾಂಕೇತಿಕರಿಸೋದಾದ್ರೆ ಈಗಿನ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯ ಏನಾಗ್ತಾ ಇದೆ, ಅದು ಉದ್ಘಾಟನೆಗೊಳ್ತಾ ಇದೆ. ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಒಂದು ಭವ್ಯ ವಿಮಾನ ನಿಲ್ದಾಣ ಕೂಡ ಅತ್ಯಂತ ತ್ವರಿತಗತಿಯಲ್ಲಿ ಸುಮಾರು 1.5 ವರ್ಷಗಳ ಅವಧಿಯಲ್ಲಿ ಈ ವಿಮಾನ ನಿಲ್ದಾಣ ನಿರ್ಮಾಣಗೊಂಡಿದೆ. ಸುಸಜ್ಜಿತವಾಗಿರ್ತಕ್ಕಂಥ ಅತ್ಯಾಧುನಿಕ ಸೌಲಭ್ಯಗಳನ್ನು ಇರತಕ್ಕಂಥ ವಿಮಾನ ನಿಲ್ದಾಣವನ್ನ ಇವತ್ತು ಬೆಳಿಗ್ಗೆ 11:20ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಒಂದು ಪ್ರಾಯಶಃ ಪ್ರತಿಮಾ ಕಳೆದ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ವಿ, ಹಿಂದೂಗಳ ಪವಿತ್ರ ಸ್ಥಳಗಳು ಅಷ್ಟೊಂದು ಕನೆಕ್ಟಿವಿಟಿ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ವಚ್ಛತೆ ಇಲ್ಲ ಅಂತಕ್ಕಂಥದ್ದನ್ನ ಕಾಶಿ ಬಗ್ಗೆನೆ ಸುಮಾರು 10-12 ವರ್ಷಗಳ ಹಿಂದಿನವರೆಗೂ ಕೂಡ ಜನ ಮಾತನಾಡ್ಕೊಳ್ತಾ ಇದ್ರು. ಅಯೋಧ್ಯೆಯಲ್ಲಿ ಪ್ರಯಾಣಿಕರು ಅಥವಾ ಅಯೋಧ್ಯೆಯಲ್ಲಿ ಆಸ್ತಿಕರು ಹೋದ್ರೆ ಅಲ್ಲಿ ಇಳ್ಕೊಳ್ಳಿಕ್ ಜಾಗ ಇಲ್ಲ, ಒಂದೆರಡು ಸಣ್ಣ ಸಣ್ಣ ಹೋಟೆಲ್ಗಳನ್ನ ಬಿಟ್ರೆ ಅಲ್ಲಿ ಇಳ್ಕೊಳ್ಳಿಕ್ ಜಾಗ ಇಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಕ್ರೆಡಿಟ್ ಶುಡ್ ಗೋ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಕಾಶಿಯ ಗಂಗಾ ನದಿ ಸಹಿತವಾಗಿ ಸಾಕಷ್ಟು ಸುಧಾರಣೆ ಆಗಿದೆ. ಕಾಶಿ ಕಾರಿಡಾರ್ ನಿರ್ಮಾಣ ಆಯ್ತು. ಈಗ ಅಯೋಧ್ಯೆಯಲ್ಲೂ ಕೂಡ ಮಂದಿರ ನಿರ್ಮಾಣದ ಜೊತೆಗೆ ಅತ್ಯಾಧುನಿಕ ಸೌಲಭ್ಯಗಳು ಬರ್ತಾ ಇವೆ, ಹೊಸ ಟ್ರೈನ್ಗಳು ಬರ್ತಾ ಇವೆ. ಇವತ್ತೇ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ಟ್ರೈನ್ಗಳು ಕೂಡ ಉದ್ಘಾಟನೆಗೊಳ್ತಾ ಇವೆ. ಗ್ರೀನ್ ಫೀಲ್ಡ್ ಒಂದು ವಸತಿ ಯೋಜನೆ ಕೂಡ ಅಲ್ಲಿ ನಿರ್ಮಾಣಗೊಳ್ತಾ ಇದೆ. ಮುಂದೆ ಯಾತ್ರಿಕರು ಬಂದು ತಮ್ಮ ಭಕ್ತ ನಿವಾಸಗಳನ್ನ ಕಟ್ಕೊಳ್ಬಹುದು ಅನ್ನುವ ಕಾರಣಕ್ಕೋಸ್ಕರ ಕೂಡ ಅಯೋಧ್ಯೆಯಲ್ಲಿ ವ್ಯಾಪಕ ಪ್ರಮಾಣದ ವಸತಿ ಸಮುಚ್ಚಯಗಳನ್ನ ನಿರ್ಮಿಸಲಾಗ್ತಾ ಇದೆ. ಅದರ ಜೊತೆ ಏರ್ಪೋರ್ಟ್ ಬರ್ತಾ ಇರತಕ್ಕಂಥದ್ದು ಕನೆಕ್ಟಿವಿಟಿ ದೃಷ್ಟಿಯಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಇರಬಹುದು, ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಕ್ಕಂಥ ಹಿಂದೂಗಳಿರಬಹುದು, ಅವರು ಕೂಡ ಬರ್ಲಿಕ್ಕೆ ಒಂದು ನೇರವಾಗಿರ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಏರ್ಪೋರ್ಟ್ ನಿರ್ಮಾಣದಿಂದ ನಡೀತಾ ಇದೆ. ಪ್ರತಿಭಾ, ಎಸ್, ನಿಜ ಪ್ರಶಾಂತ್. ಅಭಿವೃದ್ಧಿಯ ಶಕೆ ಅಯೋಧ್ಯೆಯಲ್ಲಿ, ಅದರಲ್ಲೂ ಕೂಡ ಇವತ್ತು ನಮೋ ಮೆಗಾ ರೋಡ್ ಶೋ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.